ಹೋಗ್ತಿದ್ದೀವಿ. ಅಲ್ಲಿ ಹೇಗಿರುತ್ತೆ ನಮ್ಮ ಒಂದು ಜರ್ನಿ ಅಂತ ಈಗ ನಾವು ಬಸ್ಗೆ ವೇಟ್ ಮಾಡ್ತಾ ಇದ್ದೀವಿ. ಮನೆಯಿಂದ ಬಂದಿದ್ದೀವಿ ಆಟೋದಲ್ಲಿ. ಗಾಯ್ಸ್ ಈಗ ಬಸ್ ಗಾಯ್ಸ್ ನೈಟ್ ಬಸ್ಸಲ್ಲಿ ಕೂತ್ವಿ. ಗಾಯ್ಸ್ ಈಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಈಗ ಬೆಳಗ್ಗೆ 6 ಗಂಟೆ ಗಾಯ್ಸ್, ನೋಡ್ಬೋದು ನೇಚರ್. ಗುಡ್ ಮಾರ್ನಿಂಗ್ ಗಾಯ್ಸ್. ಹತ್ರ ಆಗ್ತಿದೆ. ಈಗ ಬಸ್ಸಿಂದ ಇಳಿತೀವಿ ಗಾಯ್ಸ್. ಬಸ್ಸಿಂದ ಇಳಿದ್ವಿ, ಆಟೋದಲ್ಲಿ ನಮ್ಮ ಮನೆಗೆ ಬಂದ್ವಿ ಗೈಸ್. ಈಗ ಸ್ವಲ್ಪ ಕೆಳಗೆ ನಡ್ಕೊಂಡು ಹೋಗೋದಿದೆ, ನಡ್ಕೊಂಡು ಹೋಗ್ತಿದ್ದೀವಿ ಗೈಸ್. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಟಿಫಿನ್ ಮಾಡಿದ್ವಿ. ಈಗ ಮೇಲೆ ಆಟ ಆಡ್ತಿದ್ದೀವಿ ಗಾಯ್ಸ್. ಈಗ ನಾವು ಗಾಯ್ಸ್ ಕಾರಲ್ಲಿ ಹೋಗ್ತಾ ಇದ್ದೀವಿ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಗಾಯ್ಸ್ ಈಗ ಊಟಕ್ಕೆ ಬಂದಿದ್ದೀವಿ. ದೇವಸ್ಥಾನದಲ್ಲಿ ಊಟ ನೋಡ್ಬೋದು, ಎಲೆ ಇಟ್ಟು ಹೋಗಿದ್ದಾರೆ. ದೇವಸ್ಥಾನದಿಂದ ಊಟ ಮಾಡಿ ಸಂಜೆ ಬೀಚಿಗೆ ಬಂದ್ವಿ. ಬೀಚಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ರಾತ್ರಿ ಪೂಜೆಗೆ ಹೋಗಿದ್ವಿ. ಅಲ್ಲಿ ವಿಡಿಯೋ ತೆಗಿಯಕ್ಕೆ ಬಿಟ್ಟಿಲ್ಲ, ಹಾಗಾಗಿ ಅಲ್ಲಿ ವಿಡಿಯೋ ತೆಗಿಲಿಲ್ಲ. ಬೆಳಗ್ಗೆ ಮನೆಗೆ ಬಂದ್ವಿ. ಗಾಯ್ಸ್ ಮನೆಗೆ ಬರೋವಾಗ ಐಸ್ ಕ್ರೀಮ್ ತಗೊಬಂದಿದ್ವಿ. ಈಗ ಅಮ್ಮ ಮೀನು ಕಟ್ ಮಾಡ್ತಾ ಇದ್ದಾರೆ ನೋಡಿ. ಫ್ರೆಂಡ್ಸ್ ಅಮ್ಮ ತೋರಿಸೋದಕ್ಕೆ ಅಮ್ಮ ಅಲ್ಲಿ ನೋಡಿ ಅಡಿಕೆ ಗಿಡ ಅಲ್ಲಿ ಅದು ಮೇಲಿದು ಇದು ಅಡಿಕೆ ಮರ ನೋಡಿ. ಈಗ
ವಿಡಿಯೋದಲ್ಲಿ ವಿಡಿಯೋ ಎಂಡ್ ತನಕ ನೋಡಿ ನೀವು. ಅಡಿಕೆ ಕಿಚ್ಚಿದೆ ನೋಡ್ಬೋದು ಗಾಯ್ಸ್. ಇದು ಅಡಿಕೆ ಈಗ ಈ ಥರ ಇದೆ. ಇದು ಪೂರ ಒಣಗಿದ ಮೇಲೆ ಈ ಥರ ನೋಡಿ. ಇದು ಅಡಿಕೆ ಮರ ನೋಡಿ, ಅಡಿಕೆ ಮರ ನೋಡಿ ಫ್ರೆಂಡ್ಸ್. ನೀವು ನೋಡಿ ನೋಡ್ತಾರಿ, ಲೈಕ್ ಮಾಡ್ತಾರಿ ಗಾಯ್ಸ್. ಇಲ್ಲಿ ಬನ್ನಿ, ದೊಡ್ಡ ಹೊಂಡ ಇದೆ. ಕಾಯಿ ಇದು ಹಣ್ಣು, ಇದು ಒಣಗಿರೋದು ನೋಡಿ. ಇದು ಕಾಯಿ ಆದರೆ ಈ ಥರ ಇರುತ್ತೆ ನೋಡಿ, ಹಸಿರು ಕಲರ್ ನೋಡಿ. ಕೇಸರಿ ಬಿಳಿ ಹಸಿರು ಆಯ್ತು ನೋಡಿ. ಹೌದು ಗಾಯ್ಸ್ ನೋಡಿ, ಇದು ಸ್ವಲ್ಪ ವೈಟ್ ಕೇಸರಿ ಬಿಳಿ ಹಸಿರು. ಇದು ಮನೆಯಲ್ಲದ ಸೌತೆಕಾಯಿ. ಇದು ಗಾಯ್ಸ್ ಈಗ ನಾವು ಕಂಬಳದ ಕಟ್ಟೆಗೆ ಹೋಗ್ತೀವಿ ಅಂತ ಅಂದರೆ ಅಲ್ಲಿ ನೀರಿರುತ್ತೆ ಗಾಯ್ಸ್. ಈಗ ಇಲ್ಲಿ ಗಿಡ ಮರಗಳನ್ನೆಲ್ಲ ದಾಟಿ ಹೋಗ್ತಾ ಇದ್ದೀವಿ. ಫುಲ್ ವಿಡಿಯೋ ಎಂಡ್ ತನಕ ನೋಡಿ ಗಾಯ್ಸ್. ಇಲ್ಲಿ ಬಂತಂದರೆ ಇಲ್ಲಿ ಕಲ್ಲುಗಳಿದೆ. ಈ ಕಡೆ ಎಲ್ಲ ಮೇಲೆ ನೋಡ್ಬೋದು. ದೊಡ್ಡ ಕಾಡೇ ಇದು, ಹೇಳ್ಬೇಕಂದ್ರೆ ಕಾಡು ಇದು ಗಾಯ್ಸ್. ಮುಳ್ಳಿದೆ ಇಲ್ಲಿ, ಹೋಗೋಕೆ ಕಷ್ಟ ಇದೆ. ಬೇಸಿಗೆಯಲ್ಲಿ ಬಂದಿದ್ದೀವಿ. ಅಲ್ಲಿ ಒಂಥರ ನದಿ ಥರ ಹೋಗ್ತಾ ಇರುತ್ತೆ ಗಾಯ್ಸ್. ಒಂಥರ ಜೋಗ್ ಫಾಲ್ಸ್ ಅಲ್ಲ ಗಾಯ್ಸ್. ಅದು ಸಣ್ಣದೊಂದು ಸುಮ್ಮನೆ ಅದು ಸಣ್ಣದೊಂದು ಇದೆ. ಅದು ಮೊದಲಿಂದನೂ ಇಲ್ಲೇ ಇದೆ. ಅಂದರೆ ಇಲ್ಲಿ ಸ್ನಾನ ಮಾಡೋಕ್ಕಾಗ್ಬೋದು. ಇಲ್ಲಿ ಪಾಂಡ. ಅಯ್ಯೋ ಗಾಯ್ಸ್, ನಮ್ಮ ನಾಯಿ ಬಂತು. ಈಗ ಜಗಳ ಆಗುತ್ತೆ ಗಾಯ್ಸ್. ಅಲ್ಲಿ ಆ ಕಡೆ ಒಂದು ನಾಯಿ ಇದೆ ಗಾಯ್ಸ್, ಜಗಳ ಆಗುತ್ತೆ. ಈಗ ನಾವು ಇಲ್ಲಿ ಈ ಕಡೆ ಒಂದು ಮನೆಯಿಂದ ಹೋಗ್ತಾ ಇದ್ದೀವಿ ಸೈಡ್. ಇಲ್ಲಾಂದರೆ ಅಲ್ಲಿ ನಾಯಿ ಬೊಗಳುತ್ತೆ. ಇದೇ ನಾಯಿ ಇರೋಂಥ ಮನೆ. ಅಲ್ಲಿ ಕಾಣಿಸ್ತಿದೆ ಗೈಸ್, ನಾಯಿ ಇದೆ. ಈ ಕಡೆಯಿಂದ ಹೋಗ್ತಾ ಇದೀವಿ ಗಾಯ್ಸ್. ಭಯ ಆಗ್ತದೆ ಗಾಯ್ಸ್. ನಾಯಿ ಅಂದರೆ ಅಷ್ಟೇನು ಈಸಿ ಅಲ್ಲ, ತಳ್ಕೊಂಡು ಹೋಗ್ಬಿಡುತ್ತೆ ಗಾಯ್ಸ್. ಸ್ವಲ್ಪ ಸೈಡ್ ಜಾಗ ಬಿಡಬೇಕು ಅದಕ್ಕೆಲ್ಲ ಗಾಯ್ಸ್. ಭಯ ಆಗ್ತಾ ಇದೆ ಅಮ್ಮ ಗಾಯ್ಸ್. ಪಾಂಡ ಪೊಂಬೆ ಗಾಯ್ಸ್. ನಾವು ಈ ಗ್ರಾಮದಲ್ಲಿ ಮಾತಾಡುವಂಥ ಭಾಷೆ ತುಳು. ಹೀಗಂತಾನೆ ಅಲ್ಲ, ಉಡುಪಿಯಲ್ಲೂ ತುಳುನೇ ಮಾತಾಡ್ತಾರೆ. ಇದ್ರ ಹೆಸರು ಪಾಂಡ ಅಂತ ಗಾಯ್ಸ್. ನಮ್ಮ ನಾಯಿ ಅದು ಇತ್ತಂದರೆ ಸ್ವಲ್ಪ ಬೇರೆ ನಾಯಿಗಳ ಜೊತೆ ಜಗಳ ಆಗುತ್ತೆ ಗಾಯ್ಸ್. ಕೆಳಗೆ ಇಳಿದು ಹೋಗ್ಬೇಕು ಗಾಯ್ಸ್. ಇಲ್ವಾ ಈ ಕಡೆಯಿಂದ? ಆ ಕಡೆಯಿಂದ ಪಾಂಡ ದಾರಿ ತೋರಿಸ್ದ ಗಾಯ್ಸ್. ನಮ್ಮ ನಾಯಿ ದಾರಿ ತೋರಿಸ್ತು ಅಲ್ಲಿ. ಈಗ ನಾವು ಹೋಗ್ಬೋದು, ಸೇಫ್ಟಿ ಇದೆ ಗಾಯ್ಸ್. ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗಿಡಗಳೇ ಇದೆ. ಇಲ್ಲಿ ಕೆಳಗೆ ಇಳಿದು ಹೋಗ್ಬೇಕು ಗಾಯ್ಸ್. ನನ್ನ ತಮ್ಮ ಕೆಳಗೆ ಹೋಗ್ತಾ ಇದ್ದಾನೆ. ಸೋಹನ್ ಹಾಯ್ ಮಾಡು ಒಂದು ಸರ್ತಿ ವೀಡಿಯೋಗೆ. ನೋಡ್ಬೋದು, ಹಾಯ್ ಎಲ್ಲ ಎಕ್ಸೈಟ್ಮೆಂಟಲ್ಲಿದ್ದಾನೆ ಅವನು. ಹಾಂ ಗಾಯ್ಸ್, ಎಸ್. ಈಗ ಈ ಕಡೆಯಿಂದ ಹೋಗಬೇಕು. ಈಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಸ್ವಲ್ಪ ದೂರ ಅಷ್ಟೇ, ಅಷ್ಟೇ. ಇಲ್ಲಿ ನಾವು ಸುತ್ತ ಹೊಡ್ಕೊಂಡು ಬರೋಕ್ಕಿಂತ ಈಸಿ ರೂಟಲ್ಲಿ ಬಂದ್ವಿ ಗೈಸ್. ಇಲ್ಲಾಂದರೆ ಯಾವಾಗಲೂ ಒಂದು ಸರ್ತಿ ಸುತ್ತ ಹೊಡ್ಕೊಂಡು ಬರ್ತಾಯಿದ್ವಿ. ಹಾಂ, ನಂಗೆ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀನಿ ಗೈಸ್. ಟಾಲ್ ಹಾಕೊಂಡಿದ್ದೀನಿ, ಟವಲ್ ಹಾಕೊಂಡಿದ್ದೀನಿ. ಇಲ್ಲಾಂದ್ರೂ ನೀರಿದೆ ಗೈಸ್. ಎಷ್ಟು ಬೇಸಿಗೆ ಕಾಲ ಅಂದರೂ ನೋಡ್ಬೋದು. ಭತ್ತ ತೆನೆ ಇದೆ. ಮುಟ್ಟಕ್ಕೆ ಹೋದರೆ ಕೈ ಸೀಳಿ ಹೋಗ್ಬೋದು ಗಾಯ್ಸ್. ಅಮ್ಮ ಹಿಂದೆಯಿಂದ ಬರ್ತಾ ಇದ್ದಾರೆ. ಫಸ್ಟ್ ಅಪ್ಪ ನಿಂತಿದ್ದಾರೆ, ಸೆಕೆಂಡ್ ನನ್ನ ತಮ್ಮ ನಿಂತಿದ್ದಾನೆ, ಥರ್ಡ್ ನಾಗ ನಿಂತಿದ್ದೀನಿ, ಫೋರ್ತ್ ನಮ್ಮ ಅಮ್ಮ ನಿಂತಿದ್ದಾರೆ. ನಾವು 4 ಜನ ಬಂದಿದ್ದೀವಿ. ನಾನು ಹಾಗಾಗಿ ಗೈಸ್ ಇಲ್ಲೇನೂ ಇಲ್ಲೋ, ನಡ್ಕೋಗಿಲ್ಲ, ಇಲ್ಲೇನೂ ಇಲ್ಲ. ಅವ ಹುಷಾರಾಗಿ ಬಂದ. ನಮ್ಮ ಹೊಂಡ ಇದೆ, ಎಲ್ಲ ಗುಂಡಿ ಇದೆ ಗಾಯ್ಸ್. ಇಲ್ಲಿ ನೀರು ಇದೆ ಗಾಯ್ಸ್.
ನೀರಿದೆ ಗಾಯ್ಸ್. ಫುಲ್ ಖುಷಿ ಆಗಿಬಿಡ್ತು ನೋಡಿ ನೋಡಿ. ಆದರೆ ಈ ನೀರಲ್ಲಿ ಸ್ನಾನ ಮಾಡೋದ ಗಾಯ್ಸ್, ಬರೀ ಮೈಗೆ ಹಾಕೋತೀವಿ. ಆದರೆ ಈ ನೀರಲ್ಲೆಲ್ಲ ಈಗ ನೀವು ನೋಡ್ತೀವಿ ಕಂಬಳದ ಕಟ್ಟೆ ನೋಡ್ಬೋದು ಗಾಯ್ಸ್. ಈ ನೀರಲ್ಲಿ ನಾವು ಇದು ಮಾಡ್ತೀವಿ ನೋಡಿ ಗಾಯ್ಸ್. ಅಲ್ಲಿ ತುಂಬ ಹೋಗಿದೆ. ಇಲ್ಲಿ ಏನೋ ಮಾಡಿದ್ದಾರೆ ಗಾಯ್ಸ್. ಇದು ಇರಲಿಲ್ಲ ಆ್ಯಕ್ಚುಲಿ ಮುಂಚೆ. ಅಲ್ಲಪ್ಪ, ಇದು ಮುಂಚೆ ಇರಲಿಲ್ಲಲ್ಲ, ಆ ಕಡೆ ಹೋಗ್ಬೋದಂತ ಮಾಡಿದ್ದಾರೆ ಗಾಯ್ಸ್. ಆಟಾಡೋಣ. ನಾನು ಏನಂತ ಒಂದು ಸಂತಿ ಏನಾದರೂ ಬಿಟ್ಟು ನೋಡೋಣ ಗಾಯ್ಸ್. ಇಲ್ಲೇ ಮೈಯಲ್ಲಿ ನೀರು ಆಟ ಆಡ್ತೀವಿ ಗಾಯ್ಸ್. ಗಾಯ್ಸ್ ಅಲ್ಲಿ ಮುಳ್ಳಿದೆ ಅಂತ ಅಪ್ಪ, ಇಲ್ಲಿ ಇದ್ರ ಮುಂದೆ ಗಾಯ್ಸ್. ನೀರಲ್ಲಿ ಆಡಿ ಆಯಿತು, ಈಗ ವಾಪಸ್ ಹೋಗ್ತಾ ಇದ್ದೀವಿ. ಈಗ ವಾಪಸ್ ಬಿಜಾಪುರಕ್ಕೆ ಹೋಗ್ತಾ ಇದ್ವಿ. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಾತ್ವಿಕ್ ಸೌಂಡ್ ವ್ಲಾಗ್ಸ್ನ ಸಪೋರ್ಟ್ ಮಾಡಿ. ಖುಷಿಯಾಗಿರಿ ಫ್ರೆಂಡ್ಸ್. ಥ್ಯಾಂಕ್ ಯು.